Good morning, everyone. So I am Rachana here to welcome you all and say something about this gathering. So then, firstly, I would like to welcome our beloved principal, Reverend Father Jack sir, and also our school pillars, my dear parents, welcome to all. ನಾನು ಈ ಸೆಷನ್ ಅಲ್ಲಿ ಸೊ ನಮ್ಮ ಮಕ್ಕಳು ಏನು ಕಲಿಬೇಕು ಅಂತ ನೀವು ಥಿಂಕ್ ಮಾಡ್ತಿರ್ಬೇಕು. ಅದಕ್ಕಿಂತ ಡಿಫ್ರೆಂಟ್ ಆಗಿ ಏನಾದರೂ ಕಲಿಯೋದಕ್ಕೆ ಟ್ರೈ ಮಾಡಬಹುದು ನಿಮ್ಮ ಥಿಂಕಿಂಗ್. ಸೊ ವೈ ಬಿಕಾಸ್ ನಾವು ನೆಕ್ಸ್ಟ್ ಒಂದು ವಿಡಿಯೋ ಪ್ಲೇ ಮಾಡ್ತೀವಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ. ನೀವು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕಲಿಯೋದಕ್ಕೆ ಮಕ್ಕಳು ಯಾಕೆ ಕಲಿಯೋದು. ಸೊ ವೈ ಬಿಕಾಸ್ ಇವಾಗ ನಾನು ಏನು ಕಲಿಯೋದಕ್ಕೆ ಹೋಗ್ತಿದ್ದೀವಿ ಅವ್ರ ಆ ವ್ಯಕ್ತಿ ಇದ್ದಾರಲ್ಲ ಅವ್ರಿಗೆ ಒಂಥರ ಜ್ಞಾನ ಭಂಡಾರ ಆಗಿರುತ್ತೆ. ಸೊ ಆ ಜ್ಞಾನ ಭಂಡಾರದಿಂದ ನೀವು ಎಷ್ಟು ತಗೋತೀವಿ ಅಷ್ಟು ನಮ್ಗೆ ಯೂಸ್ ಆಗುತ್ತೆ. ನಾವು ಅದನ್ನ ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕಷ್ಟೇ, ಎಷ್ಟಾಗುತ್ತೋ ಅಷ್ಟು. ಸೊ ಅದನ್ನ ನೀವು ಥಿಂಕ್ ಮಾಡಿ ಮಕ್ಕಳು ಏನು ತಗೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅನೇಕ ಸಾಧಕರು, ವಿದ್ವಾಂಸರು ತಮ್ಮದೇ ಆದ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಈ ಸಾಧಕರಲ್ಲಿ ಫಾದರ್ ಸಲೀಂ ಜೋಸೆಫರ ಸಾಧನೆ ಹಾಗೂ ಕೊಡುಗೆಯು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹತ್ವವಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ನಮ್ಮ ಶಾಲಾ ಸಮುದಾಯಕ್ಕೆ ಫಾದರ್ ಸಲೀಂ ಜೋಸೆಫ್ ಅವರು ನೀಡುತ್ತಿರುವ ಅಮೂಲ್ಯ ಕೊಡುಗೆಗಳನ್ನು ನಾವು ಹೆಮ್ಮೆ ಮತ್ತು ಕೃತಜ್ಞತೆಗಳೊಂದಿಗೆ ಸ್ಮರಿಸುತ್ತೇವೆ. ಅವರು ಅನುಭವಿ IELTS ತರಬೇತುದಾರರಾಗಿಯೂ ಉತ್ತಮ ವಾಗ್ಮಿಯಾಗಿಯೂ ವಿದ್ಯಾರ್ಥಿಗಳಿಗೆ ಹಾಗೂ ಯುವ ಜನತೆಗೆ ದೊಡ್ಡ ಕನಸು ಕಾಣಲು ಮತ್ತು ತಮ್ಮ ಸಾಮರ್ಥ್ಯವನ್ನು ಪೂರ್ತಿಯಾಗಿ ಸಹಕಾರಗೊಳಿಸಲು ದಾರಿದೀಪವಾಗಿದ್ದಾರೆ. ಸರಳ ಸ್ವಭಾವಿ ಸೃಜನಶೀಲ ವ್ಯಕ್ತಿಯಾಗಿರುವ ಫಾದರ್ ಸಲೀಂ ರವರ ಶಿಕ್ಷಣ ಮತ್ತು ಪರಿಣಿತಿ: ತುಮಕೂರು ವಿಶ್ವವಿದ್ಯಾಲಯದಿಂದ PhD, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಿಂದ LLB, ಲಂಡನ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ CELTA, ಬ್ರಿಟಿಷ್ ಕೌನ್ಸಿಲಿಂಗ್ ತರಬೇತಿ ಪಡೆದ ಕಾರ್ಪೊರೇಟ್ ಸಂವಹನ ಕೌಶಲ್ಯ ತರಬೇತುದಾರರು, IELTS ಮತ್ತು OET ತರಬೇತುದಾರರು, ಮಣಿಪಾಲ್ ಎಜುಕೇಷನ್ ಅಕಾಡೆಮಿಯಿಂದ PGDCA, ಮೈಸೂರು ವಿಶ್ವವಿದ್ಯಾಲಯದಿಂದ MA, ಕುವೆಂಪು ವಿಶ್ವವಿದ್ಯಾಲಯದಿಂದ MSW, ಉಜಿರೆಯ SDM ಕಾಲೇಜಿನಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆ ಕಲಿಸುತ್ತಿದ್ದಾರೆ. MSW ವಿದ್ಯಾರ್ಥಿಗಳಿಗೆ ಸಂವಹನ ಇಂಗ್ಲಿಷ್ ತರಬೇತುದಾರರು, ಸಂಪಾದಕ ಮಂಡಳಿಯ ಸದಸ್ಯರು, ಸುಳ್ಯದ KVG ಕಾಲೇಜಿನಲ್ಲಿ ಕಾನೂನು ಭಾಷೆ ಕಲಿಸಿದ ಅನುಭವ. ನಾವು ನೋಡಿದ್ವಿ ಫಾದರ್ ಎಷ್ಟು ಎಜುಕೇಟೆಡ್ ಇದ್ದಾರೆ ಅಂತ. ಸೊ ಅಂಡ್ ಆಲ್ಸೋ ಒಂದು ಮಿಸ್ ಆಯ್ತಲ್ವಿ. ಸೊ ದಟ್ ಈಸ್ he is the director of Skills International Academy that catering to 19K plus students from 26 different countries. So 26 different countries ಅಲ್ಲಿ ಇರುವ ಸ್ಟೂಡೆಂಟ್ಸ್ ಗೆ ಅವರು ಮಾಡ್ತಿದ್ದಾರೆ ಅಂತ ಎಜುಕೇಟ್ ಮಾಡ್ತಾರೆ. So when it comes to ಏನಾಗುತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು and listening skills, writing skills, ನೀವು ಯಾವುದೇ ಕೆಟಗರಿಗೆ ಹೋದ್ರೂ ಸಿಗುತ್ತೆ. ಅವ್ರಿಗೆಲ್ಲ ರೀತಿಯಿಂದಲೂ ಮಕ್ಕಳನ್ನ ಯಾವ ರೀತಿ ನಾಲೆಡ್ಜಬಲ್ ಮಾಡ್ಬೋದು ಅಂಡ್ ಎಜುಕೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಟ್ರೈ ಮಾಡ್ತಿದ್ದಾರೆ. ಅಂಡ್ ಆಲ್ಸೋ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತಂದ್ರೆ ಅವ್ರ ಎಬಿಲಿಟಿ ಏನು ಅಂತಂದ್ರೆ ಯಾವುದೇ ಕಾಂಪ್ಲೆಕ್ಸ್ ಇದ್ರು, ಯಾವುದೇ ಕಾಂಪ್ಲೆಕ್ಸ್ ನಾವು ಕಾನ್ಸೆಪ್ಟ್ಸ್ ನ ಕೊಟ್ಟಿದ್ರು ಅದನ್ನ ಹೇಗೆ ಈಸಿಯಾಗಿ ಮಕ್ಕಳುಗಳು ಕಡಿಮೆ ಮಾಡ್ಕೋಬಹುದು ಅವ್ರಿಗೆ ಅವರು. ಅಂಡ್ ದೆನ್ ಹೇಗೆ ಕಾಂಪ್ಲೆಕ್ಸ್ ನ ಈಸಿ ಮೆಥಡ್ಗೆ ಅವರು ಕನ್ವರ್ಟ್ ಮಾಡಬಹುದು ಅದನ್ನ ತುಂಬಾ ನೀಟಾಗಿ ಹೇಳ್ಕೊಡ್ತಾರೆ. ಸೊ ಕಾಂಪಿಟೇಟಿವ್ ಫೀಲ್ಡ್. ಸೊ ಈಗಿನ ಒಂದು ವರ್ಡ್ ಅಂತ ಬಂದಾಗ ಎಲ್ಲ ಕಡೆ ಏನಾಗುತ್ತೆ ಕಾಂಪಿಟೇಷನ್. ಸೊ ನಾಟ್ ಓನ್ಲಿ ಇನ್ ಕ್ಲಾಸಸ್, ಸ್ಕೂಲ್ಸ್ ಅಲ್ಲಿ ಮಾತ್ರ ಕಾಂಪಿಟೇಷನ್ಸ್ ಅಂತ ಬರಲ್ಲ, ಹೊರಗಡೆ ಬಂದ್ರೆ ಇರೋದೇ ಕಾಂಪಿಟೇಟಿವ್ ಫೀಲ್ಡ್. ಸೊ ನಾವೇನ್ ಮಾಡ್ತಿದ್ವಿ, ಆಫ್ಟರ್ 10th ಎಕ್ಸಾಮ್ ಆದ್ಮೇಲೆ PUC ಮಾಡ್ತಿದ್ವಿ, PUC ಆದ್ಮೇಲೆ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡ್ತಿದ್ವಿ. ಇವಾಗೆಲ್ಲ ಮಕ್ಕಳು ತಲೆದಿಲ್ವೇ ಇಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬರಬೇಕು, ನಾವು ಕಾಂಪಿಟೇಟಿವ್ ಫೀಲ್ಡಿಗೆ ಹೋಗ್ಬೇಕು, ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೇಸ್ ಮಾಡ್ಬೇಕು. ಸೊ ಈ ಏಜ್ ಇಂದಾನೇ ಅವ್ರಿಗೆ ಆ ಕಾಂಪಿಟೇಟಿವ್ ಹೆಂಗಿರುತ್ತೆ, ಆ ಫೀಲ್ಡ್ ಹೆಂಗಿರುತ್ತೆ ಅನ್ನೋ ಒಂದು ಐಡಿಯಾ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಮಕ್ಳಿಗೆ ಫ್ಯೂಚರ್ ಅಲ್ಲಿ. ಸೊ ಈ 5th ಸ್ಟ್ಯಾಂಡರ್ಡ್ ಇಂದಾನೆ ಮಕ್ಕಳಿಗೆ ಆ ಫ್ಯೂಚರ್ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಎಲ್ಲಾ ತರದಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತಂದ್ರೆ ದಿಸ್ ಇಸ್ ದ ಬೆಸ್ಟ್ ವೇ. ನಾವೇ ಈಸಿಯಾಗಿ ನಾವು ಆ ಬೆನಿಫಿಟ್ ನ ತಗೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ದೆನ್ ಅವ್ರು LLB ಮಾಡಿದ್ದಾರೆ ಅಂಡ್ ತುಂಬಾ ಎಜುಕೇಶನಿಸ್ಟ್, ತುಂಬಾ ತಿಳ್ಕೊಂಡಿದ್ದಾರೆ. ಇವ್ರ ಕಡೆಯಿಂದ ನಮ್ಗೆ ಒಂದು ಕ್ಲಾಸಸ್ ಸಿಗ್ತಿದೆ ಅಂತಂದ್ರೆ ವಿ ಆರ್ ದ ಲಕ್ಕಿಯೆಸ್ಟ್.
ನಮಗೂ ಕ್ಲಾಸಸ್ ಮಾಡಿದ್ದಾರೆ, ನಾವು ಅದನ್ನ ಕೇಳಿದ್ವಿ ಅವಾಗ. ಅವಾಗ ನೀವು ಇಷ್ಟೊಂದು ಓದಿದ್ದೀರಲ್ಲ, ನೀವು ಯಾವಾಗ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಎಂಜಾಯ್ಮೆಂಟ್ ಏನ್ ಮಾಡ್ತೀರಾ ಅಂತ. ಸೊ ದೆನ್ ಅವ್ರು ಹೇಳಿದ್ ಇಷ್ಟೇ, ನನಗೆ ಎಕ್ಸಾಮ್ ಬರೆಯೋದ್ರಲ್ಲೇ ಮಜಾ ಸಿಗುತ್ತೆ, ನಾನು ಅವಾಗ ಎಂಜಾಯ್ ಮಾಡ್ತೀನಿ ಅಂತ. ಸೊ ಅವರೇ ಅಷ್ಟೊಂದು ಎಜುಕೇಶನ್ ಬಗ್ಗೆ ಅವ್ರಿಗೆ ಅಷ್ಟೊಂದು ಒಳಗಿರ್ಬೇಕಾಗುತ್ತೆ. ಸೊ ನಾವು ನಮ್ಮ ಮಕ್ಕಳನ್ನ ಅವ್ರ ಹತ್ರ ಕಲಿಸೋದ್ರಿಂದ ಚೇಂಜಸ್ ಆದ್ರೂ ಆಗ್ಬೋದಲ್ವಾ. ಜಸ್ಟ್ ಥಿಂಕ್. ಅಂಡ್ ಆಲ್ಸೋ ಎಲ್ಲ ಕ್ಷೇತ್ರಗಳಲ್ಲೂ ಓನ್ಲಿ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲ, ರೈಟಿಂಗ್ ಸ್ಕಿಲ್ಸ್, ರೀಡಿಂಗ್ ಸ್ಕಿಲ್ಸ್ ಅಂಡ್ ದೆನ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಎಲ್ಲಾ ತರ ಸ್ಕಿಲ್ಸ್ ಬಿಲ್ಡ್ ಮಾಡ್ತಾರೆ. ಸೊ ಫಾದರ್ ಬರ್ತಾರೆ ಮಾತಾಡೋದಕ್ಕೆ. ಸೊ ಅವ್ರು ಏನ್ ಮಾಡ್ತಾರೆ ಅನ್ನೋದೇ ಹೇಳಲ್ಲ. ಸೊ ನಿಮ್ ಕಡೆಯಿಂದ ನಿಮ್ ಮಕ್ಳಿಗೆ ನೀವ್ ಏನ್ ಹೇಳ್ಕೊಡ್ಬೇಕು, ಏನ್ ಕಲಿಸ್ಬೇಕು ಅಂತ ನೀವು ಥಿಂಕ್ ಮಾಡ್ತಿದ್ದೀರಾ, ಅದನ್ನ ಕೇಳ್ಬೇಕಾಗುತ್ತೆ ಅಷ್ಟೇ. ಸೊ ನಾನು ಇದನ್ನ ಮಾಡಕ್ ಹೊರಟಿದ್ದೀನಿ ಅಂತ ಹೇಳೋದಕ್ಕಿಂತ ನಿಮ್ಗೆ ಏನ್ ಬೇಕು ಅದನ್ನ ಅವರು 100% ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ಸ್ ಮೇಲೆ ಅವರು ಪರ್ಟಿಕ್ಯುಲರ್ ಆಗಿ, ಸೊ ಈ ಮಕ್ಳ ಕಡೆ ಈ ಮಕ್ಳಿಗೆ ಇಷ್ಟು ಅಂತ ಈಕ್ವಲ್ ಅಮೌಂಟ್ ಆಫ್ ಟೈಮ್ ನ ಕೊಟ್ಟು ಅವರಿಗೆ ಗಮನ ಕೊಡ್ತಾರೆ. ಸೊ ಹಾಗಾಗಿ ಅವರಲ್ಲಿ ಏನೇ ವೇರಿಯೇಷನ್ಸ್ ಆದ್ರೂ ಫಾದರ್ ತುಂಬಾ ಬೇಗ ಅರ್ಥ ಮಾಡ್ತಾರೆ. ಅಂಡ್ ಆಲ್ಸೋ ಡಿಬೇಟ್ ಸ್ಕಿಲ್ಸ್. ಸೊ ಯಾವಾಗ ಡಿಬೇಟ್ ಸ್ಕಿಲ್ಸ್ ಬರುತ್ತೆ ಮಕ್ಳಿಗೆ, ನಾವು ಒಬ್ಬರಿಗೆ ನೀವು ಯಾವ್ದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಅವ್ರಿಗೆ ಹಿಂಗ್ ಬರುತ್ತೆ. ಫಸ್ಟ್ ಅವರಲ್ಲಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು, ಅಂಡ್ ದೆನ್ ನಾಲೆಡ್ಜ್ ಇರಬೇಕು, ಮತ್ತೆ ಸ್ಟೇಜ್ ಫಿಯರ್ ಇರಬಾರ್ದು. ಹಂಗಿದ್ದಾಗ ಏನಾಗುತ್ತೆ, ಅವ್ರು ಹೋಗಿ ಏನ ಬೇಕಾದ್ರೂ ಡಿಬೇಟ್ ಮಾಡುವಂತ ಒಂದು ಐಡಿಯಾ ಬಂದಿರುತ್ತೆ. ಸೊ ಅದು ಬಿಲ್ಡ್ ಆಗುತ್ತೆ ಈ ಕ್ಲಾಸ್ ಇಂದ. ಓನ್ಲಿ ಸ್ಪೀಕ್ ಇಂಗ್ಲಿಷ್, ಇಂಗ್ಲಿಷ್ ಕಲಿತಾರ, ಇಂಗ್ಲಿಷ್ ಕಲಿಬೇಕು, ಅದ್ರ ಜೊತೆಗೆ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್ ಅಂಡ್ ಡಿಬೇಟ್ ಸ್ಕಿಲ್ಸ್ ಅಂಡ್ ದೆನ್ ಲಿಸ್ನಿಂಗ್ ಸ್ಕಿಲ್ಸ್, ಎವ್ರಿಥಿಂಗ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಅಂಡ್ ದೆನ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಾನು ಸಮಟೈಮ್ಸ್ ಏನಾಗುತ್ತೆ, ಮಕ್ಕಳುಗಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇರ್ತಾರೆ, ಅದನ್ನ ಹೆಂಗೆ ಅವರು ಪ್ರೆಸೆಂಟ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಅದು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ಅದನ್ನ ಕನ್ವೆ ಮಾಡೋ ರೀತಿ ಗೊತ್ತಿರುತ್ತೆ. ಸೊ ಇದೆಲ್ಲ ಚೇಂಜಸ್ ಆಗುತ್ತೆ ಇದರಿಂದ. ಅಂಡ್ ದೆನ್ ಫಾದರ್ ಯಾವಾಗಲೂ ಅವ್ರು ಹೇಳ್ತಾ ಇರ್ತಾರೆ, ಗೋ ಗ್ಲೋಬಲ್ ಆರ್ ಕ್ರಶ್ ಗ್ಲೋಬಲ್ ಅಂತ. ಸೊ ಯಾಕೆ ನಾವು ಇರೋ ಸಬ್ಜೆಕ್ಟ್ಸ್ ಮೇಲೆ ನಾವು ಹೊರೆ ಹಾಕೊಂಡಿರ್ಬೇಕು, ಅದನ್ನೇ ಯಾಕೆ ಕಲಿಬೇಕು. ಸೊ ನಮ್ಗೇನು ಇಷ್ಟ ಆಗುತ್ತೆ, ನಾವೇ ಒಂದು ಬುಕ್ ನ ಪ್ರಿಪೇರ್ ಮಾಡೋಣ, ನಮ್ಗೆ ಇಷ್ಟ ಆಗುತ್ತೆ. ಸೊ ಆ ರೀತಿ ಕ್ಲಾಸಸ್ ಇಲ್ಲಿ ಹೋಗುತ್ತೆ. ಅಂಡ್ ದೆನ್ ಯಾವುದೇ ಸ್ಟೇಜ್ ಫಿಯರ್ ಇರಲ್ಲ, ಯಾಕಂದ್ರೆ ಅವ್ರ ಮೇಲೆ ಅವ್ರ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಈ ಕ್ಲಾಸಸ್ ಇಂದ. ಅಂಡ್ ದೆನ್ ಲೈಫ್ ಸ್ಕಿಲ್ಸ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಲೈಫ್ ಸ್ಕಿಲ್ಸ್. ಸೊ ಎಷ್ಟೇ ಕಮ್ಯುನಿಕೇಶನ್ ಇರಲಿ, ಯಾವ್ದು ನಾವು 100% ತಗೊಂಡಿರಲಿ, ಲೈಫ್ ಸ್ಕಿಲ್ಸ್ ಇಲ್ಲ ಅಂತಂದ್ರೆ ಅದು ಯಾವ್ದು ಯೂಸ್ ಆಗಲ್ಲ. ಸೊ ಈ ಒಂದು ಸೆಷನ್ ಇಂದ ಮಕ್ಕಳು ಲೈಫ್ ಸ್ಕಿಲ್ಸ್ ನ ಬಿಲ್ಡ್ ಮಾಡ್ತಾರೆ. ಅಂಡ್ ಆಲ್ಸೋ ಅವ್ರಿಗೆ ಫಸ್ಟ್ ಹೇಳ್ದಾಗೆ ಅವ್ರ ಎಬಿಲಿಟಿನೇ ಅದು, ಯಾವುದೇ ಕಾಂಪ್ಲೆಕ್ಸ್ ಥಿಂಗ್ಸ್ ನ ಅದನ್ನ ತುಂಬಾ ಸಿಂಪಲ್ ಆಗಿ ಮಾಡ್ತಾರೆ. ಸೊ ಮಕ್ಕಳು ಅದನ್ನ ಕಲಿತಾರೆ. ಎಷ್ಟೇ ಕಷ್ಟ ಇದ್ರೂ ತುಂಬಾ ಈಸಿ ಮೆಥಡ್ ಅಲ್ಲಿ ಅವ್ರಿಗೆ ಯಾವಾಗ ಬಿಡಿಸೋದಕ್ಕೆ ಈಸಿ ಆಗುತ್ತೆ, ಯಾವ್ದು ಕಷ್ಟ ಆಗಲ್ಲ. ಎಲ್ಲೇ ಹೋದ್ರು ಅವ್ರು 100% ಅವರ ಒಂದು ಎಬಿಲಿಟಿನ ಅಲ್ಲಿ ಶೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಸೆಷನ್ಸ್ ಇಂದ ಮಕ್ಕಳು ಇದನ್ನೆಲ್ಲ ಕಲಿಬೋದಾಗಿದೆ. ಸೊ ವೈ ನಾಟ್ ಈಗ ಯಾರು ಮಕ್ಕಳನ್ನ ಕಳಿಸಬಾರ್ದು. ಸೊ ಅನ್ಕೊಂಡಿರ್ತೀರ ಕಳ್ಸೋದ್ರಿಂದ ಇಷ್ಟ ಮಾತ್ರ ಆಗುತ್ತೆ, ನಾನು ನೋ ಎವ್ರಿಥಿಂಗ್ ಎಲ್ಲ ಇದೆ. ಸೊ ಮಕ್ಕಳು ಹೆಂಗ್ ಬರ್ತಾರೆ, ನೀವು ಅವ್ರಿಗೆ ಪಾಸಿಟಿವಿಟಿನ ತುಂಬಿ ಈ ತರ ಇದೆ, ಈ ತರ ಇದೆ, ಈ ತರ ಇದೆ, ಹೋಗಿ ಚೆನ್ನಾಗಿ ಮಾಡಿ ಅಂತ. ಸೊ ಅವ್ರಿಗೂ ಕೂಡ ಯೂಸ್ ಆಗುತ್ತೆ, ಅವ್ರ ಫ್ಯೂಚರ್ಗೆ ತುಂಬಾ ಯೂಸ್ ಆಗುತ್ತೆ. Good morning. Dear parents, Salim, teachers, I'm very glad to be here in a small group, which is a very special occasion for us, a rare chance for all of us. As Laxmi has already told us very clearly, this program is specially designed for you people, the few children who are volunteering to come and associate with this program. So you have already heard about the school having Speak English program. We had evaluated the program and the success level or effectiveness of it. And so we thought of having a program of our own. And fortunately and luckily, Father has agreed to work the grassroots level work to be done in collaboration with Santo. And so we are choosing those who are volunteering. We will guide them, help them, and work with them. Those children only will create the content and help school build a program which can be useful for everyone for generations almost. So we are making it a very challenging and at the same time very promising effort. And Father has come willingly and voluntarily he is helping us. So we thank him in advance and then we welcome Father Salim and all of you to this program. ಸೊ ಇಲ್ಲಿವರೆಗೂ
ಮಕ್ಕಳ ನಾವು ಬೆಳೆಸುವಂತ ದಿನಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅಂತಕ್ಕಂಥದ್ದು ನಾವು ಪೋಷಕರಾಗಿ ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಅದೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥದ್ದೇ, ಆದ್ರೆ ಅದು ಪ್ರಾಕ್ಟಿಕಲ್ ಆಗಿ ಗೊತ್ತಿರೋದಿಲ್ಲ. ಯಾರಾದ್ರೂ ಹೇಳಿದಾಗ ಅದು ನಮ್ಗೆ ಅರ್ಥ ಆಗುತ್ತೆ ಹೌದು ಅಂತಕ್ಕಂಥದ್ದು. ಸೊ ಮತ್ತೆ ಇನ್ನೊಂದು ಹಳ್ಳಿ ಕಡೆ ಭಾಷೆ ಹೇಳ್ತಾರೆ ಏನಪ್ಪಾ ಅಂದ್ರೆ, ನಾವು ಎಷ್ಟೇ ಹೇಳಿದ್ರು ಓದು ಒಕ್ಕಾಲು ಸುದ್ದಿ ಮುಕ್ಕಾಲು ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಜ್ಞಾನ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತ. ನಾವು ಮಕ್ಕಳನ್ನ ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಚಿಕ್ಕ ಮಗುವಿನಿಂದ ಅವರು ದೊಡ್ಡ ಮಕ್ಕಳಾಗಿ ಬೆಳೆದು ಏನೋ ಒಂದು ಹಂತವನ್ನ ತಲುಪಿದ್ಮೇಲೆ ನಮ್ಮ ಇಡೀ ಜೀವಮಾನದ ಒಂದು ನಮ್ಗೆ ಗೊತ್ತಾಗುತ್ತೆ, ಹೌದು ನಾವೆನ್ನೆಲ್ಲ ಕಷ್ಟಪಟ್ವಿ, ಹೇಗೆಲ್ಲ ಮಕ್ಕಳು ಬೆಳೆಸಿದ್ವು, ಆದ್ರೆ ಅವ್ರು ಏನು ಅದು ಉಪಯೋಗಿಸ್ಕೊಳ್ಳಿಲ್ಲ, ಈ ತರ ಎಲ್ಲ ಬಹಳ ನಾವು ಯೋಚನೆಯನ್ನ ಮಾಡ್ತೀವಿ. ಸೊ ನಾವು ಅದು ಬೇಸಿಕ್ ಆಗಿ ಗೊತ್ತಾದ್ರೆ ಚಿಕ್ಕಂದಿನಲ್ಲಿ ಹೌದು ನಾವು ಏನನ್ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ಬೆಳೀತಾ ಇರ್ತಕ್ಕಂತ ಒಂದು ಪ್ರಪಂಚದಲ್ಲಿ ಮಕ್ಕಳಿಗೆ ನಾವು ಈಗ ಫಾದರ್ ಹೇಳ್ದಂಗೆ ಒಂದು ಜ್ಞಾನದಕ್ಕೆ ಹೆಚ್ಚಿನ ಮಹತ್ವ. ಮತ್ತೆ ನಾವು ಈಗ ಅನ್ಕೊಳ್ತಾ ಇದ್ವಿ ಏನು ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ನಾವೆಲ್ಲ ಚೆನ್ನಾಗಿ ನೋಡ್ಕೊಂಡಿರ್ತೀವಿ, ಮಕ್ಕಳು ನಮ್ಗೆ ವಯಸ್ಸಾದ್ಮೇಲೆ ಅವರೆಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು. ಬಟ್ ನಾವು ಫ್ಯೂಚರ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ಆ ರೀತಿ ಜನರೇಷನ್ ಹೋಗ್ತಾ ಇದೆ. ಏನಾದ್ರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ನಾವು ಈಗಿಂದಲೇ ಅವರ ಬೆಳವಣಿಗೆಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕಾಗುತ್ತೆ. ಆದ್ರೆ ಬೆಳೆಸಿದ್ದೇ ಆದ್ರೆ ಅವ್ರು ನಮ್ಮನ್ನ ಖಂಡಿತ ನೋಡ್ಕೊಳ್ತಕ್ಕಂಥದ್ದು, ಸಮಾಜವನ್ನ ನೋಡ್ಕೊಳ್ತಕ್ಕಂಥದ್ದು ಇಷ್ಟೆಲ್ಲ ಇರುತ್ತೆ. ಯಾಕಂದ್ರೆ ಈಗೆಲ್ಲ ನಾವೇನ್ ಮಾಡ್ತೀವಿ, ಬರೀ ಮಕ್ಕಳನ್ನ ಬೆಳೆಸೋದೇನಂದ್ರೆ ನಮ್ಮನ್ನ ಮಾತ್ರ ನೋಡ್ಕೊಳ್ಬೇಕು, ನೀವು ಮಾತ್ರ ಬೆಳಿಬೇಕು, ಅದು ತಪ್ಪು. ನಾವು ಅವ್ರನ್ನ ಸಮಾಜಮುಖಿಯಾಗಿ ಬೆಳೆಸಬೇಕು, ಅವ್ರು ಸಮಾಜಕ್ಕೆ ಕೊಡುಗೆ ಆಗ್ಬೇಕು. ಅವ್ರು ನಾವೇನ್ ಮಾಡ್ತೀವಿ, ನಮ್ಮ ಸ್ವಾರ್ಥದಿಂದ ಬರೀ ಸ್ಯಾಲರಿ ತಗೊಳ್ಳಿ ಮಾತ್ರ ಅವ್ರನ್ನ ರೆಡಿ ಮಾಡ್ತಕ್ಕಂಥದ್ದು ಈಗ ಮಾಡ್ತಾ ಇರ್ತೀವಿ. ಆದ್ರೆ ಅದ ತಪ್ಪು. ಯಾಕೆಂದ್ರೆ ಪ್ರತಿಯೊಂದು ಮಗುವಿನ ಕೊಡುಗೆ ಸಮಾಜಕ್ಕೆ ಅಪಾರವಾಗುವುದು, ಬರೀ ಕುಟುಂಬಕ್ಕೆ ಮಾತ್ರ ಅಲ್ಲ ಅನ್ನುವಂತ ಹಲವಾರು ಸನ್ನಿವೇಶಗಳನ್ನ ಫಾದರ್ ಹೇಳಿದ್ರು. ಆದ್ರೆ ಒಂದೊಂದು ಸನ್ನಿವೇಶಗಳನ್ನ ನಾವು ಹಿಡ್ಕೊಂಡು ಹೋಗ್ತಾ ಹೋದ್ರೆ ಅದು ಬಹಳ ಪಾಠವನ್ನು ಕಲಿತಕ್ಕಂಥದ್ದು. ನಮ್ಮ ದೈನಂದಿನ ಬದುಕಿನಲ್ಲಿ ಮಕ್ಕಳ ಜೊತೆ ನಮಗೂ ಇದ್ದು ಸಾವಿರಾರು ಬೆಳೀತೆ. ಆದ್ರೆ ನಮ್ಗೆ ಅದನ್ನ ಯೋಚಿಸಿ ನಾವಿಬ್ರು ಏನು ಗಂಡ ಹೆಂಡತಿ ಇಬ್ರು ಅದು ಯೋಚಿಸಿ ಒಂದು ಸರಿಯಾಗಿ ಅದು ನಿರ್ಧಾರ ಬರಲಿಕ್ಕೆ ಸಮಯ ಇರೋದಿಲ್ಲ. ಈ ತರಾತುರಿನಲ್ಲಿ ನಾವು ವೇಗವಾಗಿ ಹೋಗ್ತಾ ಇರ್ತೀವಿ. ಸೊ ನಾವು ಶಿಕ್ಷಕರ ಜೊತೆ, ಶಾಲೆ ಜೊತೆ, ಪೋಷಕರು ಒಂದಾಗಿ ನಾವೆಲ್ಲರೂ ಒಂದೇ ಇರ್ಬೇಕು. ಏಕಮಾರ್ಗವಾಗಿ ನಾವು ಟೀಚ್ ಮಾಡಿದ್ರೆ ಮಾತ್ರ. ಶಾಲೆಯಲ್ಲಿ ಒಂದ್ ಹೇಳೋದು, ಈಗ ಫಾದರ್ ಹೇಳಿದ್ದು ಅದೆಲ್ಲ ತಪ್ಪು, ಅದು ಕೇಳ್ಬೇಡಿ, ಅದು ಹಂಗಲ್ಲ, ನೀವು ಮಾರ್ಕ್ಸ್ ಮಾತ್ರ ತಗೊಳ್ಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಮಗು ಡಿಸ್ಟರ್ಬ್ ಆಗುತ್ತೆ. ಸಮಾಜಮುಖಿಯಾಗಿ ಮತ್ತೆ ನಾವು ಪೋಷಕರು ಹೇಳ್ತಕ್ಕಂಥದ್ದು, ಶಿಕ್ಷಕರು ಹೇಳ್ತಕ್ಕಂಥದ್ದು ಇದೆಲ್ಲ ಹೊಂದಾಣಿಕೆ ಆಗ್ಬೇಕು. ಅಂಕಗಳು ಅಂತಕ್ಕಂಥದ್ದು ಜಸ್ಟ್ ಒಂದು ಇವ್ಯಾಲ್ಯೂಯೇಷನ್ ಆಗ್ಬೇಕು ಅಷ್ಟೇ, ಅದೇ ಅಲ್ಲ. ಇದೆಲ್ಲ ಸಾಕಷ್ಟು ಬದಲಾವಣೆ ಆಗ್ಬೇಕು. ಮತ್ತೆ ನಮ್ಮ ಪೋಷಕರಲ್ಲೂ ಸಾಕಷ್ಟು ನಾವು ಬದಲಾವಣೆಯನ್ನ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಶಾಲೆಗೆ ಹೋದ ತಕ್ಷಣ ಎಷ್ಟೋ ಸಲ ಹೇಳ್ತಾರೆ, ಯಾಕೆ ನೀವು ಪೇರೆಂಟ್ಸ್ ಮೀಟಿಂಗ್ ಬಂದಿಲ್ಲ ಅಂದ್ರೆ, ಅವ್ನು ಇಷ್ಟಿದ್ರೆ 90 ಕ್ರಾಸ್ ಆಗಿದ್ದಾನ, ಆಗಿದ್ರೆ ಬರ್ತೇನೆ, ಇಲ್ಲ ನಾನು ಬರಲ್ಲ ಈ ಸಲ, ಅವ್ನು ಹೇಳಿದ್ದೀನಿ. ಇದಂದಾಗ ಸಹಜವಾಗಿ ಅಂದ್ರೆ ಆ ಭಾವನೆ ಹೋಗ್ಬೇಕು. ಈಗ ಸಮಾಜದಲ್ಲಿ ಬೇಕು ಅಂಕಗಳು, ಆದ್ರೆ ಆ ಭಾವನೆ ಹೋಗ್ಬೇಕು. ನಡೆಯೋ ನೀನ್ ಜೀವಕರಣಿಗಳ ಮಾತಾಡ್ಸ್ಕೊಡ್ತೀನಿ ಅನ್ನುವಂತ ಆತ್ಮವಿಶ್ವಾಸ ಬರಬೇಕು ನಮ್ಗೆ. ಮತ್ತೆ ಈ ಬದಲಾವಣೆ, ಯಾಕಂದ್ರೆ 5 ಬರಡು ಸಮ ಇರೋದಿಲ್ಲ. ಸೊ 100ಕ್ಕೆ 100 ಮಕ್ಕಳು ಕೂಡ ಎಲ್ಲರೂ ರ್ಯಾಂಕ್ ತಗೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಮೊದಲು ನಾವು ಜ್ಞಾನವಂತರಾಗಬೇಕು. ನಾವು ಜ್ಞಾನವಂತರಾದ್ರೆ ಮಕ್ಕಳನ್ನ ನಾವು ಜ್ಞಾನವಂತರಾಗಿ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಹಲವಾರು ಸನ್ನಿವೇಶಗಳನ್ನು ನಾವು ತಿಳಿಸಿ ಹೇಳಿದ್ರು. ಸೊ ಅವರು ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ಕೊಟ್ಟು ನಮಗೆ ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ರೆ, ಆ ಮೂಲಕ ನಾವು ಶಾಲೆಗೆ ಕೈ ಜೋಡಿಸಿ ಮಕ್ಕಳನ್ನ ಉತ್ತಮವಾಗಿ ಬೆಳೆಸಲಿಕ್ಕೆ ಸಾಧ್ಯ ಅಂತ ನಾನು ನನ್ನ ಒಂದು ವೈಯಕ್ತಿಕವಾದಂತಹ ಅಭಿಪ್ರಾಯ ತಿಳಿಸ್ತೇನೆ. ಥ್ಯಾಂಕ್ ಯು. They're not just teaching you, or it's not just giving the certificates. Here, what is happening in this EduSkills International? It is they are changing your life, or it is a life-changing experience here. I have met lot of people actually to discuss or to get ideas. But when I interacted with Father Salim, his ideas, his plans, his intentions are noble and revolutionary. His methods, he is the topmost academician I have met in my life. After so many people, and you people who are already, the people who are already part of this institution, and those who are joining for IAS or graduation or any course, whatever is your preference, I guarantee that you will see the epitome. I mean, he is the person, or this is the place which can actually make you to reach the maximum level of height what you can reach in your life. Father Salim Joseph is the director of EduSkills International, a priest in the Catholic order, British Council trained teacher. As a well-known educationist, he has evolved a unique pedagogy of learner-centered teaching and personalized experiential
learning. Father Salim Joseph, as you are a trainer and you have trained so many students from India who are now working across the world, take the inspiration from Father Salim. Father Salim is icon because I feel that the youth today is having more knowledge, more you can say the dedication for work, which if they will channelize that energy in a correct direction under the guidance like Father Salim, then the youth can do wonders, and they are doing wonders. And Father Salim, how easily this is called the knowledge, the wisdom, those who are the thought leaders like Father Salim, how easily and very simply he explained the complete philosophy of the examination, Sapta Sutra and the fact first, and then the myths, 4 myths. So all these things is when someone is working selflessly, like Father Salim. That is where we are lacking in India. Although there are few people like Father Salim, but still we require more Father Salims in India so that no one will have any lack of knowledge, or at least they can crack exams, not only of OET, but all types of exams, if they will understand the basics of the language or the whatsoever the subject. The basic knowledge is required, because if your foundation is strong, then you can make multi-story building. But if your foundation is weak, whatsoever training you will take from here and there, as Father Salim rightly said, training, the timing is not important. The important is the consistency. And I think the foundation which he has put. Thank you very much, Father Salim, for giving you very, very clear and simple way of cracking OET. Never stop learning is the mantra which Father Salim has given. Experiential learning, love whatsoever you are learning something. These are the mantras Father Salim is really, I must say that that's what I initially said, that we require Father Salim, such type of people across the India or across the world, so that the students will not face any problem in their life. How those who have taken the training from Father Salim Joseph about the Edu in his Edu Skills International, and he has shown that if somebody will take those seriously, if they understand the basics, which is very, very important, and for that Edu Skills is doing something. I must not praise, it's not something which is a sponsored program. I will tell you, I never take a single penny from anyone, but because I found Father Salim's Edu Skill is so beneficial for the youth, for those who wants to go abroad or those who wants to pursue their career in this field, they must go, because this is something which is a non-profitable organization giving you. One can watch on YouTube, one can learn from there, or contact directly Father Salim on his see his website or the YouTube. There you will get all the information. But one thing is very clear today: if I feel satisfaction, sometimes I feel very much satisfied, which I felt today in this program, because the knowledge imparted by Father Salim in all points, which were definitely taught by Father Salim. My sincere thanks to Father Salim Joseph for developing. And I again say, I will always say, we require such types of more Father Salim Joseph in the country, so that no student will have any problems for taking any test in India or anywhere in the world. Thank you very much. ಫಾದರ್ ಸಲೀಂ ರವರ ಶ್ರಮಶೀಲತೆಯು ನಮ್ಮ ಮಕ್ಕಳ ಪ್ರತಿಭೆಗಳ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದು, ಅವರು ಮಕ್ಕಳ ಸಂವಹನ ಕೌಶಲ್ಯಗಳನ್ನು ಬಲಪಡಿಸುವ ಮೂಲಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ವಿಯಾಗಲು ಬೇಕಾದ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ವಿದ್ಯಾರ್ಥಿಗಳಲ್ಲಿ ಮತ್ತು ಯುವ ಜನತೆಯಲ್ಲಿ ಬೆಳೆಸುತ್ತಿದ್ದಾರೆ. ಅವರು ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ, ನೈತಿಕ ಮತ್ತು ಸಾಮಾಜಿಕವಾಗಿ ಸದೃಢರಾಗುವಂತೆ ಶ್ರದ್ಧಾಪೂರ್ವಕವಾಗಿ ಶ್ರಮಿಸುತ್ತಿದ್ದಾರೆ. ಕಾನೂನು ತಜ್ಞರು,
ಶಿಕ್ಷಣ ತಜ್ಞರು ಹಾಗೂ ಸಾಮಾಜಿಕ ಹೋರಾಟಗಾರರಾಗಿರುವ ಫಾದರ್ ಸಲೀಂ ಜೋಸೆಫ್ ಅವರ ಈ ಅಮೋಘ ಸೇವೆಗೆ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇಷ್ಟೆಲ್ಲ ಕೌಶಲ್ಯ ಹಾಗೂ ಅದ್ಭುತ ವ್ಯಕ್ತಿತ್ವ ಹೊಂದಿರುವ ಫಾದರ್ ಸಲೀಂ ಜೋಸೆಫ್ ಅವರನ್ನು ನೇರವಾಗಿ ಭೇಟಿಯಾಗಿ ಅವರ ಮಾರ್ಗದರ್ಶನ ಪಡೆದಿರುವುದು ನಮ್ಮ ಶಾಲೆಯ ಸೌಭಾಗ್ಯ. ಇವರ ಮಾರ್ಗದರ್ಶನದಿಂದ ವಿದ್ಯಾರ್ಥಿಗಳು ಪ್ರೇರಿತರಾಗಿ ತಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಶ್ರೇಷ್ಠ ಹೋರಾಟ ಮಾಡುವಂತೆ ಪ್ರೋತ್ಸಾಹಿಸೋಣ. ಧನ್ಯವಾದಗಳು.